Anywhere you go, anywhere you go, you belong. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗೈಸ್, ಇವತ್ತು ನಾನು ನಿಮಗೆ ಅಂಬೂರ್ ಚಿಕನ್ ದಮ್ ಬಿರಿಯಾನಿ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಗೈಸ್. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತದೋ ಅಷ್ಟೇ ತಿನ್ನೋದಕ್ಕೆ ಅಂತೂ ತುಂಬ ಸೂಪರ್ ಆಗಿರುತ್ತೆ ಗೈಸ್. ಬನ್ನಿ ಗೈಸ್, ಈ ಅಂಬೂರ್ ಚಿಕನ್ ಬಿರಿಯಾನಿ ಅಂದರೆ ಇದರಲ್ಲಿ ಚಿಕನ್ ಇರಲೇಬೇಕಲ್ವಾ ಗೈಸ್. ಅದಕ್ಕೆ ಏನು ಮಾಡಬೇಕು, ಇವಾಗ ಹೋಗಿ ನಾವು ಚಿಕನ್ ತಗೊಂಡು ಬರಬೇಕು. ಓಕೆ ಬನ್ನಿ ಗೈಸ್, ಹೋಗೋಣ. ನಾವಂತೂ ಯಾವಾಗಲೂ ನಮ್ಮ ಮನೆ ಪಕ್ಕದಲ್ಲಿರೋ ಡೇ ಟು ಡೇ ಚಿಕನ್ ಶಾಪಿಗೇ ಬರೋದು ಗೈಸ್. ಇಲ್ಲಿ ಯಾಕೆ ಅಂದರೆ ಬರೋದು, ಇಲ್ಲಿ ಚಿಕನ್ ಅಂತೂ ತುಂಬ ಫ್ರೆಶ್ ಆಗಿ ಕೊಡ್ತಾರೆ ಗೈಸ್. ತುಂಬ ಚೆನ್ನಾಗಿರುತ್ತೆ ಚಿಕನ್ ಕೂಡ ಇಲ್ಲಿದು. ಹಾಗೆ ಇಲ್ಲಿ ನೋಡಿ, ನಾಟಿ ಕೋಳಿ ಇದೆ, ಬಾಯ್ಲರ್ ಕೋಳಿ ಇದೆ. ಓಕೆ ಬನ್ನಿ ಗೈಸ್, ಮೊದಲು ನಾವು ಕೋಳಿ ಪರ್ಚೇಸ್ ಮಾಡೋಣ. ಹಾಗೆ ಇಲ್ಲಿ ಬಂದು ಕೋಳಿ ಪರ್ಚೇಸ್ ಮಾಡಿದ್ವಿ ಗೈಸ್. ಇಲ್ಲಿ ಸ್ವಲ್ಪ ಕೋಳಿ ಎಲ್ಲ ಕ್ಲೀನ್ ಆಗೋವರೆಗೂ ನಮ್ಮ ನಾಯಿ ಮರಿನ ಆ ಕಡೆ ಈ ಕಡೆ ವಾಕಿಂಗ್ ಮಾಡಿಸ್ತಾ ಇದ್ದಾರೆ ಗೈಸ್ ನನ್ನ ಹಸ್ಬೆಂಡ್. ಕೊನೆಗೂ ನಮ್ಮ ಚಿಕನ್ ಎಲ್ಲ ರೆಡಿ ಆಯಿತು ಗೈಸ್. ಎಣ್ಣೆಯನ್ನು ಇಲ್ಲಿಂದ ತಗೊಂಡು ಮನೆಗೆ ಹೊರಡಿದ್ವಿ ಗೈಸ್. ಇಲ್ಲಿ ಇವಾಗ ಅಂಬೂರ್ ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಹೇಳ್ತೀನಿ ಗೈಸ್. ಮೊದಲನೇದಾಗಿ 2 ಏಲಕ್ಕಿ, ಪೈನಾಪಲ್ ಹೂವು 2, ಹಾಗೆ 1 ಮರಾಠಿ ಮೊಗ್ಗು, ಕೆತ್ತೆ, ಹಾಗೆ ಇಲ್ಲಿ 1 ಚಮಚ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸೋಂಪು, 5-6 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಕೊತ್ತಂಬರಿ ಬೀಜ, ಹಾಗೆ ಕರಿಮೆಣಸು 1 1/4 ಟೀ ಸ್ಪೂನ್, ಒಂದು 5-6 ಬೇ ಲೀಫು, ಮತ್ತು 1 ಇಂಚಷ್ಟು ಶುಂಠಿ. ಇಲ್ಲಿ ನೋಡಿದರೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, 2 ಟೊಮೆಟೊ, ಹಾಗೆ 2 ನೀರುಳ್ಳಿ, 1 ನಿಂಬೆಹಣ್ಣು. ಈ ಬ್ಯಾಡಗಿ ಮೆಣಸನ್ನು 10 ನಿಮಿಷ ಸ್ವಲ್ಪ ಬೆಚ್ಚಗೆ ಇರೋ ನೀರಿಗೆ ಹಾಕಿಟ್ಟಿದ್ದೆ ಗೈಸ್. ಇದು 10 ಬ್ಯಾಡಗಿ ಮೆಣಸು ನಾನು ಇಲ್ಲಿ ತಗೊಂಡಿದ್ದೀನಿ ಗೈಸ್. ಇಲ್ಲಿ 1 ಸ್ಪೂನ್ ಅರಿಶಿಣ, ಹಾಗೆ ಅರ್ಧ ಕಪ್ಪಷ್ಟು ಮೊಸರು, ಮತ್ತು ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ, ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಕೂಡ ತಗೊಂಡಿದ್ದೀನಿ ಗೈಸ್. ಇಲ್ಲಿ ನಾನು 1/4 kg ಚಿಕನ್ ತಗೊಂಡಿದ್ದೀನಿ ಗೈಸ್. ಇವತ್ತು ನಾನು ಬಿರಿಯಾನಿ ಮಾಡೋದಕ್ಕೆ ಇಂಡಿಯಾ ಗೇಟ್ ರೈಸ್ ತಗೊಂಡಿದ್ದೀನಿ ಗೈಸ್. ಇದು ಫೆಸ್ ರೋಜಾನಾ ಅಂತೇಳಿ ಬರುತ್ತೆ ಗೈಸ್, ಈ ರೈಸ್ ಇದೆ ಹೆಸರು. ನೀವು ಬೇಕಿದ್ರೆ ಬೇರೆ ಕೂಡ ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು ಗೈಸ್, ಬಟ್ ಈ ರೈಸ್ ಯೂಸ್ ಮಾಡಿದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಗೈಸ್ ಬಿರಿಯಾನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ ಗೈಸ್, ಬನ್ನಿ ಲೆಟ್ಸ್ ಸ್ಟಾರ್ಟ್. ಇವಾಗ ಬನಾಲೆಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 5-6 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಕರಿಮೆಣಸು, ಹಾಗೆ ಸೋಂಪು, ಜೀರಿಗೆ, ಮತ್ತು ಆವಾಗ ತೋರಿಸಿದ ಎಲ್ಲ ಮಸಾಲೆ ಪದಾರ್ಥಗಳು ಎಲ್ಲನ ಒಂದು ಸ್ವಲ್ಪ ಚೆನ್ನಾಗಿ ಉರಿಬೇಕು ಗೈಸ್. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇವಾಗ ಇದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ, ಆಮೇಲೆ ನೆನೆಸಿಟ್ಟ ಬ್ಯಾಡಗಿ ಮೆಣಸನ್ನು ಕೂಡ ಇದರೊಳಗೆ ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಬಿ ಬರಬೇಕು ಗೈಸ್. ರುಬ್ಬುವಾಗ ನಾನು ಹೇಳೋದು ಮರೆತುಬಿಟ್ಟೆ, ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಗೈಸ್. ಇವಾಗ ಇಲ್ಲಿ ನಾನು ಕುಕ್ಕರಿಗೆ 2 ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ, ಹಾಗೆ 2 ಸ್ಪೂನ್ ತುಪ್ಪನೂ ಕೂಡ ಹಾಕಿದ್ದೀನಿ. ಇದಕ್ಕೆ ಎಲ್ಲ ಮಸಾಲೆ ಪದಾರ್ಥ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ನೀರುಳ್ಳಿನ ಆ್ಯಡ್ ಮಾಡಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದೊಂದು ಟ್ರಾನ್ಸ್ಪರೆಂಟ್ ಕಲರ್ ಬರುವ ತನಕ ಸಾಕು ಗೈಸ್. ನೋಡಿ, ಇಷ್ಟು ಬಂದರೆ ಸಾಕು. ಇವಾಗ ಇದಕ್ಕೆ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ 5 ನಿಮಿಷ ಹಾಗೆ ಫ್ರೈ ಮಾಡಿ ಗೈಸ್.
ಇದೊಂದು 5 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಒಂದು 2 ನಿಮಿಷ ಹಾಗೇನೆ ಫ್ರೈ ಮಾಡಬೇಕು ಗೈಸ್. ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸಬೇಕು ಗೈಸ್. ಈ ಮಸಾಲೆಗೆ ಸ್ವಲ್ಪನೇ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಗೈಸ್. ನಂತರ ಇದಕ್ಕೆ ಚಿಕನನ್ನು ಹಾಕಬೇಕು ಗೈಸ್. ಇವಾಗ ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಹಾಗೇನೆ ಫ್ರೈ ಮಾಡಬೇಕು ಗೈಸ್. ಇವಾಗ ಇಷ್ಟು ಕುದಿ ಬರಬೇಕಾದ್ರೆ ಅರ್ಧ ಕಪ್ಪು ಮೊಸರು ಇವಾಗ ಆ್ಯಡ್ ಮಾಡಬೇಕು ಗೈಸ್. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್. ಯಾಕಂದರೆ ಮೊಸರು ಹಾಕಿದ್ದೀವಲ್ವಾ, ಈ ಮೊಸರು ಚೆನ್ನಾಗಿ ಫ್ರೈಯಲ್ಲಿ ಆಗಬೇಕು ಗೈಸ್. ಹಾಗೆ ರೈಸನ್ನು ಕೂಡ ಆ್ಯಡ್ ಮಾಡಬೇಕು ಗೈಸ್. ಇದು ಚೆನ್ನಾಗಿ ಹಾಗೇನೆ ಒಂದು 2 ನಿಮಿಷ ಅದರಲ್ಲೇ ಫ್ರೈ ಮಾಡಬೇಕು. ಇವಾಗ ನೋಡಿ ಕುದಿ ಬರ್ತಾ ಇದೆಯಲ್ಲ, ಇದಕ್ಕೆ ಇವಾಗ ನೀರನ್ನು ಸೇರಿಸಬೇಕು. ನಾನು ಇಲ್ಲಿ 2 ಕಪ್ಪಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಅದಕ್ಕೆ 3 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಗೈಸ್. 1 ನಿಂಬೆಹಣ್ಣಿನ ರಸ ಹಾಗೆ 2 ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಗೈಸ್. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಆ್ಯಡ್ ಮಾಡಿಕೊಂಡೆ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬರಿಸಿದರೆ ಸಾಕು ಗೈಸ್. ಬಿಸಿ ಆರಿದ ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಚಿಕನ್ ಬಿರಿಯಾನಿ ಅಂದರೆ ಅಂಬೂರ್ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಗೈಸ್. ಇದು ಚೆನ್ನಾಗಿ ಬಂದಿದೆ ಗೈಸ್. ನೋಡಿ ಗೈಸ್, ಕಲರ್ಫುಲ್ಲಾಗಿ. ಆಹಾ, ಇವಾಗ ಈ ಎಡಿಟಿಂಗ್ ಮಾಡುವಾಗ ಇನ್ನೊಂದು ಸಲ ನನಗೆ ಚಿಕನ್ ಅಂಬೂರ್ ಬಿರಿಯಾನಿ ಮಾಡೋಣ ಅಂತೇಳಿ ಅನ್ನಿಸ್ತು ಗೈಸ್. ಅಷ್ಟು ಚೆನ್ನಾಗಿದೆ ಗೈಸ್ ನೋಡಿ. ಓಕೆ ಗೈಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಒಂದು ಲೈಕ್ ಕೊಡಿ ಗೈಸ್. ಹಾಗೆ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೈಸ್. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿಲಿ ನಿಮಗೆ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಬಾಯ್ ಬಾಯ್.